ಹಲೋ ಗೆಳೆಯರೇ, ನಮಸ್ಕಾರ. ನಮಗೆ ಕೆ ಕಲ್ಪನಾ ಎನ್ನುವರು ನಮಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ನೋಡಿ, ಇವರು ತಂದೆ ತಾಯಿಗೆ ಒಬ್ಬರೇ ಅಂತ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ಈಗ ಇವರಿಗೆ ಡೈವರ್ಸ್ ಆಗಿದೆ. ಡೈವರ್ಸ್ ಆದ ಕಾರಣ ಈಗ ಇನ್ನು ಸಿಂಗಲ್ ಇರೋದ್ರ ಬಗ್ಗೆ ನಮಗೆ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ಗೆಳೆಯರೇ ನೋಡಿ, ಮನೆ ಇದೆ, ಆಸ್ತಿ ಇದೆ, ದುಡ್ಡು ಎಲ್ಲ ಇದೆ ಅಂತ ನಮಗೆ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಇಷ್ಟ ಇರುವವರು ಬನ್ನಿ, ಪ್ರೀತಿಯಿಂದ ನೋಡಿಕೊಳ್ತೀನಿ ಅಂತ ಇವರು ಕೇಳಿಕೊಂಡಿದ್ದಾರೆ. ಗೆಳೆಯರೇ ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನ ಪಡಿಬೇಕಪ್ಪ ಅಂದ್ರೆ ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇದೇ ರೀತಿ ನಿಮಗೆ ಉಚಿತವಾಗಿ ಮಾಹಿತಿಗಳು ಬರ್ತಾ ಹೋಗುತ್ತೆ. ಬನ್ನಿ ಗೆಳೆಯರೇ, ಇವರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆಯೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಗೆಳೆಯರೇ, ಇದೇ ನೋಡಿ ಇವರ ಒಂದು ಸ್ವಂತ ಒಂದು ಸ್ಟೇಷನರಿ ಶಾಪು. ಓನ್ ಒಂದು ಸ್ವಂತ ಒಂದು ದುಡ್ಡಲ್ಲಿ ಇವರು ಖರ್ಚು ಮಾಡಿ ಈ ಒಂದು ಶಾಪ್ ಅನ್ನ ಇಟ್ಟುಕೊಂಡಿರೋದ್ರ ಬಗ್ಗೆ ನಮಗೆ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ಒಳ್ಳೆಯ ಒಂದು ಸಂಪಾದನೆ ಆಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟೇ ಆಗುತ್ತೆ ಅಂತ ಮಾಹಿತಿಯಲ್ಲಿ ಹೇಳಿಕೊಂಡಿಲ್ಲ ಗೆಳೆಯರೇ. ಇವರು ನೋಡಿ, ಇವರ ಬದುಕಿನ ಒಂದು ಸತ್ಯವನ್ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ಇವ್ರದ್ದು ಎಜುಕೇಶನ್ ಬಿಕಾಮ್ ಆಗಿರೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ. ಮದುವೆ ಆಗಿ 1 ವರ್ಷಕ್ಕೆ ಡೈವರ್ಸ್ ಆಯ್ತು ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಅಂತ ನಮಗೆ ಸ್ಪಷ್ಟವಾಗಿ ಯಾವುದೇ ಒಂದು ಮಾಹಿತಿಯನ್ನ ನೀಡಿಲ್ಲ. ಇವರು 7 ವರ್ಷಗಳಿಂದ ಒಬ್ಬರೇ ಒಂದು ತಂದೆ ತಾಯಿ ಜೊತೆಗೆ ಇರ್ತೀನಿ ಅಂತ ಮಾಹಿತಿಯಲ್ಲಿ ಇವರು ತಿಳಿಸಿದ್ದಾರೆ. ನೋಡಿ, ಕಷ್ಟಪಟ್ಟು ದುಡಿದ ದುಡ್ಡಿನಲ್ಲಿ ಅವಾಗಲೇ ತೋರಿಸಂಗೆ ಆ ಶಾಪ್ ಅನ್ನ ಇಟ್ಟುಕೊಂಡಿದ್ದಾರೆ. ಇವರು ಸ್ಟೇಷನರಿ ಶಾಪು, ತಿಂಗಳಿಗೆ ಒಳ್ಳೆ ಆದಾಯ ಕೂಡ ಆಗುತ್ತೆ ಅಂತ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಗೆಳೆಯರು ನೋಡಿ, ಸ್ನೇಹಿತ ಬೇಕು ಅಂತ ತಿಳಿಸಿದ್ದಾರೆ. ಇವರು ಸ್ನೇಹಿತ ಯಾವ ರೀತಿ ಇರ್ಬೇಕಂದ್ರೆ ಇವರಿಗೆ ಮೊದಲನೇದಾಗಿ ಅನುಮಾನ ಪಡುವಂತವರು ಮೊದಲೇ ಬೇಡ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವರು ನೋಡಿ, ನಿಮಗೆ ಬೇಕಾದ ರೀತಿಯಲ್ಲಿ ಇವರು ಇರ್ತಾರಂತೆ. ಇವ್ರನ್ನ ಬಿಟ್ಟು ಯಾರ ಜೊತೆಗೆ ಹೋಗಬಾರ್ದು, ಅಂತಹ ಒಳ್ಳೆಯ ವ್ಯಕ್ತಿ ಬೇಕು ಅಂತ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಅವರು ಜಿಪುಣ ಆಗಿರಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ. ಅವರು ಹೇಗಿದ್ರು ಓಕೆ, ಯಾವುದೇ ಒಂದು ಕೆಟ್ಟ ಚಟ ಇರಬಾರ್ದು ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಕ್ಷರ ಜ್ಞಾನ ಅವರಿಗೆ ಕಡ್ಡಾಯವಾಗಿ ಸ್ವಲ್ಪ ಮಟ್ಟಿಗೆ ಇರಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಅಕ್ಷರ ಜ್ಞಾನ ಇದ್ರೆ ಒಳ್ಳೆಯದು ಅಂತ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಗೆಳೆಯರು ನೋಡಿ, ಇವರ ಒಂದು ಮಾಹಿತಿಗೆ ಬರೋದಾದ್ರೆ ನೋಡಿ, ಹೆಸರು ಬಂದು ಕಲ್ಪನಾ ಅಂತ, ತಂದೆ ಹೆಸರು ಕೃಷ್ಣಪ್ಪ, ತಾಯಿ ಶಾರದಾ ಅಂತ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಎಜುಕೇಶನ್ ಬಿಕಾಮ್ ಆಗಿದೆ. ಇವರ ಹಾಬಿ ಬಂದು ಬೈಕ್ ರೈಡು, ವಾಚಿಂಗ್ ಮೂವೀಸ್ ಅಂತ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಇವರ ಆಸ್ತಿ ಬಂದು ಸ್ವಂತ ಮನೆ ಇದೆ, ಕಾರ್ ಇದೆ, ಜೊತೆಗೆ ಜಮೀನ್ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಶಾಪ್ ಇದೆ, ಜಮೀನ್ ಇಲ್ಲ ಅಂತ ಮಾಹಿತಿಯಲ್ಲಿ ಹೇಳಿದ್ದಾರೆ. ಊರು ಬಂದು ಕೊಪ್ಪಳ, ಶಾಪ್ ಪ್ಲಸ್ ಮನೆ ಬಂದು ದಾವಣಗೆರೆಯಲ್ಲಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇವ್ರ ತೂಕ ಬಂದು 67, ಈಗ 159 ಒಂದು ಎತ್ತರದಲ್ಲಿ ಇದ್ದಾರೆ. ಇವರು ಈಗ ಬಂದು ಇವರಿಗೆ 35 ಒಂದು ವಯದಲ್ಲಿ ಪ್ರೆಸೆಂಟ್ ನಡೀತಾ ಇರೋದ್ರ ಬಗ್ಗೆ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ನೋಡಿ, ಇವರು ಕಲ್ಪನಾ ಅವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ನೀವು ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ, ಇಷ್ಟ ಆದ್ರೆ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಗಳನ್ನು ಚೆಕ್ ಮಾಡ್ತಾರೆ. ಇವರು ಚೆಕ್ ಮಾಡಿ ಸ್ವಲ್ಪ ದಿನ ಆದ್ಮೇಲೆ ಇಷ್ಟ ಆದವರಿಗೆ ರಿಪ್ಲೈನ ಕೊಟ್ಟು ಸಂಪರ್ಕಿಸ್ತಾರೆ. ಎಲ್ಲರಿಗೂ ರಿಪ್ಲೈ ಮಾಡಲ್ಲ, ಕೆಲವು ಜನಕ್ಕೆ ಮಾತ್ರ ರಿಪ್ಲೈ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಒಳ್ಳೆ ಮಾಹಿತಿಯನ್ನ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.